ಧಾರವಾಡದ ನರೇಂದ್ರ ಒಂದು ಗ್ರಾಮದಲ್ಲಿ ಪೊಲೀಸರಿಂದ ಲಾಠಿ ಚಾರ್ಜ್ ನಡೆದಿದೆ. ಡಿಜೆಗಳ ಅಬ್ಬರದ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಲಾಠಿ ಚಾರ್ಜ್ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಧಾರವಾಡದ ನರೇಂದ್ರ ಗ್ರಾಮದಲ್ಲಿ ಪೊಲೀಸರಿಂದ ಲಾಠಿ ಚಾರ್ಜ್, ಡಿಜೆಗಳ ಒಂದು ಅಬ್ಬರದ ಹಿನ್ನೆಲೆಯಲ್ಲಿ ಈ ಒಂದು ಲಾಠಿ ಚಾರ್ಜ್ ನಡೆದಿದೆ. ಲಾಠಿ ಬೀಸಿದ ಧಾರವಾಡ ಗ್ರಾಮೀಣ ಠಾಣೆಯ ಒಂದು ಪೊಲೀಸರು ಲಾಠಿಯನ್ನು ಬೀಸಿದ್ದಾರೆ. ಪೊಲೀಸರ ಲಾಠಿ ಏಟಿಗೆ ಜನರು ದಿಕ್ಕಾಪಾಲಾಗಿ ಓಡಿದ್ದಾರೆ. ಗಣಪತಿ ಮೂರ್ತಿಗಳ ವಿಸರ್ಜನೆ ವೇಳೆ ಈ ಘಟನೆ ನಡೆದಿರುವಂಥದ್ದು. ಡಿಜೆಗಳನ್ನ ಬಂದ್ ಮಾಡಿಸಿ ಅಂತ ಪೊಲೀಸರು ಹೇಳ್ತಾ ಇದ್ರು. ಆದೇಶ ಅಂದ್ರೆ ಅನುಮತಿ ಇರಲಿಲ್ಲ. ಈ ಕುರಿತಾಗಿ ಧಾರವಾಡ ನರೇಂದ್ರ ಗ್ರಾಮದಲ್ಲಿ ಲಾಠಿ ಚಾರ್ಜ್ ನಡೆದಿದೆ ಪೊಲೀಸರಿಂದ. ಗಣೇಶ ಹಬ್ಬವನ್ನ ವಿಜೃಂಭಣೆಯಿಂದ ಮಾಡ್ತಾರೆ ಎಲ್ಲ ಕಡೆ ಕೂಡ. ಅದೇ ರೀತಿಯಾಗಿ ಇವು ಧಾರವಾಡದ ನರೇಂದ್ರ ಒಂದು ಗ್ರಾಮದಲ್ಲಿ ಕೂಡ ಮಾಡ್ತಾ ಇದ್ರು. ಗಣೇಶ ವಿಸರ್ಜನೆ ವೇಳೆ ಭಾರಿ ಸಂಖ್ಯೆಯಲ್ಲಿ ಜನ ಕೂಡ ಇದ್ರು. ಅದೇ ರೀತಿಯಲ್ಲಿ ಭಾರಿ ಸೌಂಡ್ನಲ್ಲಿ ಡಿಜೆಯನ್ನು ಕೂಡ ಹಾಕಲಾಗಿತ್ತು. ಅಲ್ಲಿ ಆ ಒಂದು ವಿಚಾರವಾಗಿ ಪೊಲೀಸರಿಂದ ಲಾಠಿ ಚಾರ್ಜ್ ನಡೆದಿದೆ. ನೋಡ್ತಿರ್ಬೋದು ಯಾವ ರೀತಿಯಾಗಿ ಬಾರಿಸ್ತಾ ಇದ್ದಾರೆ ಪೊಲೀಸರಲ್ಲಿ ಅಂತ ಜನಗಳಿಗೆ. ಡಿಜೆಗೆ ಅನುಮತಿ ಇಲ್ಲ, ತುಂಬಾ ಜಾಸ್ತಿ ಸೌಂಡ್ ಅನ್ನು ಇಟ್ಕೊಂಡು ಡಿಜೆನ ನೀವು ಯೂಸ್ ಮಾಡೋ ಆಗಿಲ್ಲ ಅಂತ ಪೊಲೀಸರು ಹೇಳ್ತಾನೆ ಬರ್ತಾ ಇದ್ದಾರೆ. ಹಬ್ಬ ಶುರುವಾಗೋದಕ್ಕಿಂತ ಮುಂಚೆಯಿಂದ ಹೇಳ್ತಾ ಬರ್ತಿರ್ತಾರೆ. ಆದರೂ ಕೂಡ ನಮ್ಮ ಜನ ಕೇಳಲ್ಲ. ನಾವು ಅವ್ರಿಗಿಂತ ಜಾಸ್ತಿ ಚೆನ್ನಾಗಿ ಮಾಡಬೇಕು, ವಿಜೃಂಭಣೆಯಿಂದ ಮಾಡಬೇಕಂತ ಪೈಪೋಟಿ ಥರ ಕೆಲವೊಂದು ಕಡೆ ಮಾಡ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ನಡೀತಾ ಇತ್ತೇನೋ ಗೊತ್ತಿಲ್ಲ. ಆ ಡಿಜೆ ಸೌಂಡ್ ಏನಿದೆ ಅದನ್ನು ಕೇಳಿದಂತಹ ಒಂದು ಪೊಲೀಸರು ಈ ರೀತಿ ಮಾಡೋದು ನಿಯಮಕ್ಕೆ ವಿರುದ್ಧ ಅಂತ ಹೇಳಿಬಿಟ್ಟು ಅಲ್ಲಿರುವಂತಹ ಜನರ ಮೇಲೆ ಲಾಠಿ ಚಾರ್ಜ್ ಅನ್ನು ಮಾಡಿದ್ದಾರೆ. ನೀವು ಗಮನಿಸ್ತಾ ಇರ್ಬೋದು ಅಲ್ಲಿ ಎಷ್ಟರ ಮಟ್ಟಿಗೆ ಡಿಜೆ ಇದೆ, ಎಷ್ಟು ದೊಡ್ಡದ ಒಂದು ಡಿಜೆಯನ್ನು ಅವರು ಅಲ್ಲಿ ಅಳವಡಿಕೆ ಮಾಡಿದ್ದಾರೆ ಗಣೇಶ ವಿಸರ್ಜನೆಯ ಒಂದು ಸಮಯದಲ್ಲಿ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.